ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅಂತ ನೋಡೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನಾಳಿನ ದಿನ ಏನಪ್ಪಾ ಅಂದ್ರೆ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಫಸ್ಟ್ ನಾವು ಏನಪ್ಪ ನಿಫ್ಟಿ ನೋಡ್ಕೊಂಬ ನಿಫ್ಟಿ ನಾವು ನೋಡ್ಕೊಂಬಂದ್ರೆ ನಮ್ಗೆ ಏನಿದೆಪ್ಪ ನಿಫ್ಟಿ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ, ಆಮೇಲೆ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಒಂದು ಸಪೋರ್ಟ್ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಬಂದು ಆಮೇಲೆ ಇಲ್ಲಿ ಒಂದು ಪಾಯಿಂಟ್ದಲ್ಲಿ ಸಪೋರ್ಟ್ ಮಾರ್ಕೆಟ್ ಇದೇ ಪ್ಲೇಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಮತ್ತೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಒಂದು ಡೋಜಿ ಕ್ಯಾಂಡಲ್ ಅಂದ್ರೆ ಡೋಜಿ ಕ್ಯಾಂಡಲ್ ಅಂದ್ರೆ ಇದು ಮೀನ್ಸ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಾಡ್ಕೊಂಡು ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಇತ್ತು. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು ರೇಟ್ ಕ್ಯಾಂಡಲ್ ಮೊನ್ನೆದು ನಿನ್ನೆದು ಇವತ್ತು ಶುಕ್ರವಾರ ಏನಾಗಿತ್ತು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದಿರೋದು. ಇವಾಗ ಮಾರ್ಕೆಟ್ ಅಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಮಾರ್ಕೆಟ್ ಬಂದಿತ್ತು. ಹೌದಾ, ಸರಿಯಾಗಿರ್ತಕ್ಕಂಥ ಸಪೋರ್ಟ್ ಝೋನ್ ಮಾರ್ಕೆಟ್ ಬಂದಿದೆ. ಈ ಒಂದು ಮಾರ್ಕೆಟ್ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಇವಾಗ ಆಲ್ರೆಡಿ ಎಷ್ಟು ಮಾರ್ಕೆಟ್ ಬಿದ್ದಿದೆಪ್ಪ ಅಂದ್ರೆ ಸುಮಾರು ಒಂದು 650 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಹೌದಾ, 6 ಮಾರ್ಕೆಟ್ ಕೆಳಗಡೆ ಬಿದ್ದಪ್ಪ ಅಂದ್ರೆ ನಾಳಿನ ದಿನ ಏನು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ಸ್ ಎಲ್ಲ ಹೆವಿ ಆಗಿರ್ತಕ್ಕಂಥದ್ದು ಅದು ಫಸ್ಟ್ 24,000 ಇದು ಒಂದು ನಮ್ಗೆ ಫಸ್ಟ್ ಇರ್ತಕ್ಕಂಥ ಸಪೋರ್ಟ್ ಇದೆ. ಅದಾದ್ಮೇಲೆ ಏನಾಗಿದೆಪ್ಪ ಇದು ಒಂದು ಸಪೋರ್ಟ್ ಇದೆ. ಓಕೆ, 24,100 ಯಾಕಪ್ಪ ಅಂದ್ರೆ ಇದು ಕ್ಲಿಪ್ಟೋನ್ ಐತೆ. ಹೌದಾ, ಇದು ಕ್ಲಿಪ್ಟೋನ್ ಇರೋದು ಈ ಒಂದು ಝೋನ್ ಇದೆಯಲ್ಲ, ಈ ಝೋನ್ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇದು 1 ಸರ್ತಿ 2 ಸರ್ತಿ 3 ಸರ್ತಿ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಸಪೋರ್ಟ್ ಆಗಿತ್ತು, ಆಮೇಲೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿತ್ತು, ಆಮೇಲೆ ಸಪೋರ್ಟ್ ಆಗಿ ಬರ್ಕೊಂಡಿತ್ತು. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎರಡೂ ಕೂಡ ಒಂದೇ ಏರಿಯಾದಲ್ಲಿ ಯಾವಾಗ ಅದು ಕ್ರಿಯೇಟ್ ಮಾಡ್ತಿರ್ತೈತಿ ಅವಾಗ ಏನ್ ಮಾಡಪ್ಪ ಅಂದ್ರೆ ಆ ಒಂದು ಏರಿಯಾ ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಒಂದು ನೀವು ನಿಯಮವನ್ನು ತಿಳ್ಕೊಳ್ತೀವಿ. ಓಕೆ, ಸೊ ನಾಳೆ ದಿನ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಈ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ, ಓಕೆ, ಈ ಝೋನ್ದಲ್ಲಿ ಮಾಡಿದ್ರೆ ಮಾರ್ಕೆಟ್ ಓಪನ್ ಆದ್ರೆ ಫಸ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಟ್ರೈ ಮಾಡ್ತೀವಿ. ಮೇಲ್ಗಡೆ ಹೋದ್ರು ಕೂಡ ಫಸ್ಟ್ ಇಲ್ಲಿವರೆಗೂ ಕೂಡ ನೀವು ಮಾಡಪ್ಪ ಅಂದ್ರೆ ಬೈ ಮಾಡ್ಲಾಕ್ ಹೋಗ್ಬಿಟ್ರೆ. ಓಕೆ, ಈ ಒಂದು ಏರಿಯಾ ಯಾಕಪ್ಪ ಇದನ್ನು ಕೂಡ ಒಂದು ಏನಪ್ಪ ಅನ್ನೋದಿಲ್ಲ ಫ್ಲಿಪ್ ಝೋನ್ ಇರೋದ್ರಿಂದ ಈ ಒಂದು ಏರಿಯಾ ಅದು ಕೂಡ ನೀವು ಟ್ರೈ ಮಾಡ್ರಿ. ಇದೇ ಒಂದು ಏರಿಯಾ ಬರುವ ತನಕ ಮಾರ್ಕೆಟ್ ಟ್ರೈ ಮಾಡಕ್ ಹೋಗ್ರಿ. 20 ಮುಂದೂವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಬರುವವರೆಗೂ ಬೈ ಮಾಡ್ಲಾಕ ಹೋಗ್ಬೇಡ್ರಿ. ಓಕೆ, ಒಂದ್ ವೇಳೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಾನ್ಫಿಗರೇಷನ್ ಆಗಿ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಈ ಒಂದು ಫ್ಲಿಪ್ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಫಸ್ಟ್ ಬರ್ತಕ್ಕಂಥದ್ದು ಇಲ್ಲಪ್ಪ 20,000 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 20,000 ಬರ್ಬೋದು ಅಥವಾ 20,001 ತನಕ ಬರ್ಬೋದು. ಓಕೆ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಅನ್ನ ನಾಳೆ ದಿನ ನೋಡ್ಕೋಬಹುದು. ಆಮೇಲೆ ಏನ್ ಮಾಡೋದಪ್ಪ ನಾಳೆ ದಿನ ಎಕ್ಸ್ಪೈರ್ ಇರೋದ್ರಿಂದ ಇಲ್ಲಿ ಏನಾಗ್ಬೋದಪ್ಪ ನಾಳೆ ದಿನ ಪೂರಾ ಮಾರ್ಕೆಟ್ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಆಮೇಲೆ ಇದನ್ನು ಕೂಡ ಈ ಒಂದು ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ಈ ಝೋನ್ ಕೂಡ ಬರುತ್ತೆ. ಆಮೇಲೆ ಈ ಝೋನ್ ಬರುತ್ತೆ. ಈ ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಈ ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ ಈ ಒಂದು ಟಾರ್ಗೆಟ್ ದಲ್ಲಿ ನಾವು ಹೋಗ್ತಕ್ಕಂಥ ಚಾನ್ಸಸ್ ಇರತಕ್ಕಪ್ಪ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಬಂದ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಸೊ ಮಾರ್ಕೆಟ್ ಮೇಲ್ಗಡೆ ಒಂದು ನಮಗೆ ಒಂದು ಝೋನ್ ಆಗಿ ಒಂದು ಫೇಕ್ ಬ್ರೇಕ್ಔಟ್ ಆಗಿರೋದ್ರಿಂದ ಮಾರ್ಕೆಟ್ ಏನಾದ್ರು ಕಂಟ್ರೋಲ್ಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದಕ್ಕೆ ಸ್ವಲ್ಪ ನಾವು ಏನ್ ಮಾಡಪ್ಪ ಅಂದ್ರೆ ಇದು ನಾವು 50 ಮಿನಿಟ್ಸ್ ಸ್ಟಾರ್ಟಿಂಗ್ ಮಾಡಿದ್ರೆ ಯಾವ ರೀತಿ ಟ್ರೈ ಮಾಡೋಕ್ಕಂಥದ್ದು ಮಾಡ್ಕೊಂಡ್ಬಂದ್ರೆ ನೋಡಿ, ಇದನ್ನು ಕೂಡ ಒಂದು ಝೋನ್ ಇದೆ. ಓಕೆ, ಪೂರ ಝೂಮ್ ಮಾಡ್ಕೊಂಡ್ರೆ ನೋಡಿ ಫಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಈ ಝೋನ್ದಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಈ ಒಂದು ಝೋನ್ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನಾವು ಸಪೋರ್ಟ್ ಝೋನ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ ಝೋನ್ ಇತ್ತು, ಆಮೇಲೆ ಇದು ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ಸಪೋರ್ಟ್ ಇತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿದೆ, ಆಮೇಲೆ ಇಲ್ಲಿ ಕೂಡ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ಆಗಿದೆ. ಓಕೆ, ಈ ಸಪೋರ್ಟ್ ದಲ್ಲಿ ಮಾರ್ಕೆಟ್ ಏನಾದ್ರು ಕಾನ್ಸಂಟ್ರೇಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ನಮಗೆ ಫಸ್ಟ್ ಟಾರ್ಗೆಟ್ ಬರ್ತಕ್ಕಂಥದ್ದು ಈ ಒಂದು ಟಾರ್ಗೆಟ್ ದಲ್ಲಿ ನಾವು ಫಸ್ಟ್ ರೀಚ್ ಆಗ್ತೀವಿ. ಆಮೇಲೆ ಈ ಒಂದು ಪಾಯಿಂಟ್ ಬರುತ್ತೆ, ಆಮೇಲೆ ಈ ಒಂದು ಪಾಯಿಂಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಕೆಳಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಲ್ಲಿ ಇಲ್ಲಿ ಕೂಡ ಏನು ಮಾಡೋದು ಫಿಕ್ಸ್ ಆಗಿರ್ತಕ್ಕಂಥ ಎಲ್ಲ ನಾವು ನೋಡ್ಕೊಂಡ್ರೆ ಮಾರ್ಕೆಟ್ ನೋಡಿ ಈ ರೀತಿ ಮೇಲ್ಗಡೆ ಹೋಗಿ ಈ ರೀತಿ ಕೆಳಗಡೆ ಬಂದಿದೆ. ಒಂದು ವೇಳೆ ಮಾರ್ಕೆಟ್ ಈ ರೀತಿ ಕಾನ್ಫಿಗರೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋದ್ರೂ ಕೂಡ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಮೇಲೆ ಆದ್ರೆ ಇಲ್ಲಿ ಒಂದು ನಮಗೆ ಏನಾಗುತ್ತಪ್ಪ 20,400 ಒಂದು ರೆಸಿಸ್ಟೆನ್ಸ್ ಸಿಗುತ್ತೆ. ಅದೊಂದು ಫುಲ್ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ 20,500 ಕೂಡ ಒಂದು ರೆಸಿಸ್ಟೆನ್ಸ್ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅದಕ್ಕೆ ಏನ್ ಮಾಡ್ಬೋದು ಮಾರ್ಕೆಟ್ ಇದೇ ರೀತಿ ಒಂದು ರೇಂಜ್ ಮಾರ್ಕೆಟ್ ಕಾನ್ಫಿಗರೇಷನ್ಗೆ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಈ ಒಂದು ರೇಂಜ್ ಬರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಈ ಒಂದು ರೇಂಜ್ ಬರುತ್ತೆ, ಆಮೇಲೆ ಈ ಒಂದು ರೇಂಜ್
ಕೂಡ ನಾಳೆಯಿಂದ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಒಂದು 4 ಪಾಯಿಂಟ್ ನಾಳೆಯಿಂದ ಮಾರ್ಕೆಟ್ ರನ್ನಿಂಗ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಆರ್ಡರ್ ಬ್ಲಾಕ್ ರೆಡಿ ಮಾಡ್ಕೊಂಡು ಮತ್ತೆ ಬುಲಿಶ್ ಆರ್ಡರ್ ಬ್ಲಾಕ್ ಅಲ್ಲಿ ಅದು ಮಾರ್ಕೆಟ್ ನಿಂತಿದೆ ಹೌದಾ. ಸೊ ಈ ಬುಲಿಶ್ ಆರ್ಡರ್ ಬ್ಲಾಕ್ ಬ್ರೇಕ್ ಮಾಡ್ಕೊಂಡ್ರೆ ಈ ಕಂಟಿನ್ಯೂಸ್ 4 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ನೀವು ನಾಳೆಯಿಂದ ಇದಾಗಿ ನೋಡ್ಕೊಂಡು ಮಾಡ್ರಿ. ಸೊ ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿನ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿನೂ ಕೂಡ ಅದೇ ರೀತಿ ಇದೆ. ಬ್ಯಾಂಕ್ ನಿಫ್ಟಿ ಏನಿದೆಪ್ಪ ಅಂದ್ರೆ ಇದೊಂದು ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಯಾವ ರೆಸಿಸ್ಟೆನ್ಸ್ ಇದೆಪ್ಪ ಅಂತಂದ್ರೆ ಒಂದು ಬೇರೆ ಆರ್ಡರ್ ಬ್ಲಾಕ್ ಇರೋದ್ರಿಂದ ಓಕೆ ಬೇರೆ ಆರ್ಡರ್ ಬ್ಲಾಕ್ ಇರೋದ್ರಿಂದ ಇವ್ರಿಗೆ ಮೇಲ್ಗಡೆ ಹೋಗಂಗಿಲ್ಲ 50 ಸಾವಿರ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲೆ ಹೋಗೋಣ ಅಂತ ನಮಗೆ ಹೇಳಿದೆ ಹೌದಾ. ಸೊ ಅದು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕೆಳಗಡೆ 1,000 ಪಾಯಿಂಟ್ ಬಂದು ಅದೇ ದಿನ ಏನಾಗಿತ್ತಪ್ಪ ಮಾರ್ಕೆಟ್ ರಿಟರ್ನ್ ಆಗಿ 1,000 ಪಾಯಿಂಟ್ ಕವರ್ ಮಾಡ್ಕೊಂಡು ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಈ ಒಂದು ರೇಂಜ್ ನೋಡ್ಕೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗಿತ್ತು ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಇದು ಕೂಡ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದಿತ್ತು ಹೌದಾ. ಎಷ್ಟು ಮೇಲ್ಗಡೆ ಹೋಗಿತ್ತು ಅಷ್ಟು ಮಾರ್ಕೆಟ್ ಕೆಳಗಡೆ ಬಂದ್ರೆ ಮೇನ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದೇನು ಮೇನ್ ಪಾಯಿಂಟ್ ಇತ್ತು ಸ್ವಲ್ಪ ನಾವು ಜೂಮ್ ಮಾಡ್ಕೊಂಡ್ರೆ ಈ ಒಂದೇನ ನಮಗೆ ಹೆವಿ ಪಾಯಿಂಟ್ ಇತ್ತಲ್ಲ ಈ ಒಂದು ಫ್ಲಿಪ್ ಝೋನ್ ಓಕೆ ಈ ಫ್ಲಿಪ್ ಝೋನ್ ಏನಾಗಿತ್ತಪ್ಪ ಮಾರ್ಕೆಟ್ ಈ ಒಂದು ಕ್ಲೋಸ್ ಮುಗಿಸಿಂದ ಕೆಳಗಡೆ ಕ್ಲೋಸ್ ಮಾಡಿದೆ. ಸೊ ನಾಳಿನ ದಿನ ಏನ್ ಮಾಡ್ಬೇಕು ಅಂದ್ರೆ ನಾಳಿನ ದಿನ ಕೂಡ ಫಾಲೋ ಥ್ರೂ ಸೆಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಫಸ್ಟ್ ನಮಗೆ ಏನ್ ಮಾಡ್ಬೇಕಪ್ಪ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆಪ್ಪ ಅಂತಂದ್ರೆ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಇದೆ ಏನು ಪಾಯಿಂಟ್ ಇದೆಲ್ಲ ಇದು ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ 50 ಮಾಡ್ತೀವಿ. ಆಮೇಲೆ ಅದ್ರ ಮೇಲೆ ಹೋಗೋದ್ರಲ್ಲಿ ಏನಾಗ್ತಪ್ಪ 50,500 ಹೋಗುತ್ತೆ. ಆಮೇಲೆ ಏನಾಗ್ತಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ 50,280 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ. ಓಕೆ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಝೋನ್ ಯಾವಪ್ಪ ಅಂದ್ರೆ ಇದು 51,900 51,900 ಅಥವಾ 800 ತನಕ ಸರಿಯಾಗಿರ್ತಕ್ಕಂಥ ಸಪೋರ್ಟ್ ಝೋನ್ದಲ್ಲಿ ನಾವು ಮಾರ್ಕೆಟ್ ಅನ್ನ ಟ್ರೇಡ್ ಮಾಡ್ಕೊಂಡು ಚಾನ್ಸಸ್ ಇದೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಹೇಳಿದ್ರು ಈ ಒಂದು ಝೋನ್ ಈ ಒಂದು ಲೋ ಏನಾದ್ರು ಮಾರ್ಕೆಟ್ ಇಲ್ಲಿವರೆಗೆ ಫಸ್ಟ್ ಪಾಯಿಂಟ್ ಏನ್ ಮಾಡ್ತಾ ಇಲ್ಲಿವರೆಗೆ ಬರುತ್ತೆ ಇಲ್ಲಿವರೆಗೆ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ಝೋನ್ ಇದೆ ಹೌದಾ. ಸಪೋರ್ಟ್ ಝೋನ್ ಇದೆ ಅಂತ ಇದು ಯಾವ ಝೋನ್ ಇದೆ ಇದು ಬುಲಿಶ್ ಆರ್ಡರ್ ಬ್ಲಾಕ್ ಇದೆ ಹೌದಾ. ಬುಲಿಶ್ ಆರ್ಡರ್ ಬ್ಲಾಕ್ ವಿಂಡೋ ಇರೋದ್ರಿಂದ ಎಲ್ಲಿವರೆಗೂ ಈ ಒಂದು ವಿಂಡೋ ಕ್ಲೋಸ್ ಮಾಡಂಗಿಲ್ಲ. ಎಲ್ಲಿವರೆಗೂ ಈ ಒಂದು ವಿಂಡೋನ ಮಾರ್ಕೆಟ್ ಇದು ಫಿಲ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಹೆವಿ ಆಗಿರ್ತಕ್ಕಂಥ ಸೆಲ್ಲಿಂಗ್ ಇಲ್ಲಿ ಬರೋದಿಲ್ಲ. ಎಲ್ಲಿವರೆಗೂ ಇಲ್ಲಿ ಮಾರ್ಕೆಟ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಡಿಪೆಂಡ್ ಬೈ ಇರುತ್ತೆ. ಮಾರ್ಕೆಟ್ ಬಂದಾಗ ಮಾರ್ಕೆಟ್ ಇಲ್ಲಿ ಬೈಯರ್ ಬೈ ಮಾಡ್ಕೊಂಡು ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಈಗ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಒಂದು ಕ್ಯಾಂಡಲ್ ಏನಿದೆ 51,200 ಓಕೆ ಈ 51,200 51,200 ಓಕೆ ಈ ಒಂದು 51,200 ರೇಂಜ್ ಎಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ತುಂಬಾನೇ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಪ್ಪ ಅಂದ್ರೆ ಸುಮಾರು 17 ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೂ 18 ಪಾಯಿಂಟ್ ಬಂದಿದೆ. ಒಂದ್ ವೇಳೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಫಿಲ್ ಮಾಡೋದು ಎಷ್ಟಾಗುತ್ತೆ ಅಂದ್ರೆ 2,634 ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಬುಲಿಶ್ ಆರ್ಡರ್ ಬ್ಲಾಕ್ ಅನ್ನ ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡಿ. ಎಲ್ಲಿವರೆಗೂ ಈ ಬುಲಿಶ್ ಆರ್ಡರ್ ಬ್ಲಾಕ್ ಕ್ಲೋಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಒಂದು ವೇಳೆ ಫಾಲ್ ಆಯ್ತು ಇದು ಫಿಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದನ್ನ ಏನಪ್ಪ ಅಂದ್ರೆ ಸ್ಟ್ಯಾಂಪ್ 15 ಮಿನಿಟ್ಸ್ ಸ್ಟ್ಯಾಂಪ್ ತುಂಬಾ ಈಸಿಯಾಗಿ ನಾವು ನೋಡಿ ಇದು 15 ಮಿನಿಟ್ಸ್ ಸ್ಟ್ಯಾಂಪ್ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಈ ಒಂದು ಲಾಸ್ಟ್ ವೀಕ್ ಫ್ರೈಡೇ ಇಂದ ಮಾರ್ಕೆಟ್ ಏನಾಗಿದೆಪ್ಪ ಅಂತ ಇಲ್ಲಿ ಮಾರ್ಕೆಟ್ ಕೆಳಗಡೆ ಕಂಟಿನ್ಯೂಸ್ ಬೆಳಕ್ ಸ್ಟಾರ್ಟ್ ಮಾಡಿತ್ತು ಮತ್ತೆ ಎಷ್ಟು ಮಾರ್ಕೆಟ್ ಇರುತ್ತೆ ಅದೇ ರೀತಿ ಅವ್ರು ಮಾಡ್ಕೊಂಡು ಡಬ್ಲ್ಯೂ ಎಂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು ಹೌದಾ. ಎಂ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬಂದಿತ್ತು. ಅದೇ ರೀತಿಯಾಗಿ ಈ ಒಂದು ಏನು ಏರಿಯಾದಲ್ಲಿ ಇದೆಯಲ್ಲ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥದ್ದು ಒಂದು ಸಪೋರ್ಟ್ ಝೋನ್ ಇತ್ತಲ್ಲ ಫ್ಲಿಪ್ ಝೋನ್ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆನೆ ಕ್ಲೋಸ್ ಆಗಿರೋದ್ರಿಂದ ನಾಳಿನ ದಿನ ಈ ಒಂದು ಏನಾದ್ರು ಏರಿಯಾದಲ್ಲಿ ಓಪನ್ ಆಗಿ ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೋದು. ಕನ್ಸಲ್ಟೇಷನ್ ಆಗ್ತದೆ ರೌಂಡ್ ಫಿಗರ್ 4 ಪಾಯಿಂಟ್ ಇಂದ ಒಂದು ಸ್ಪೇಸ್ ಇರೋದ್ರಿಂದ ಇಲ್ಲಿ ಏನಾಗ್ಬೋದು ಮಾರ್ಕೆಟ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಕು ಅಂತ ಕೊಡ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂತಪ್ಪ ಅಂದ್ರೆ ಎಷ್ಟಾಗಪ್ಪ ಅಂತಂದ್ರೆ ಒಂದು 4 ಪಾಯಿಂಟ್ ಏನಾಗಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಒಂದು ದಿವಸ 2 ದಿವಸ ಏನಾದ್ರು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡು ಅಥವಾ ಮೇಲ್ಗಡೆ ಹೋಗಿ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಕನ್ಸಲ್ಟೇಷನ್ ಮಾರ್ಕೆಟ್ ಕೆಳಗಡೆ ಬರ್ತಪ್ಪ ಅಂದ್ರೆ ತುಂಬಾನೇ ಸ್ಪೀಡ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗೋದೆ ಓಕೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇದು ಫಸ್ಟ್ ಗೆ ಬರ್ತಕ್ಕಂಥದ್ದು 52,600 ಓಕೆ 52,600 ಇಲ್ಲಿವರೆಗೂ ಹೋಗುತ್ತೆ.
ಅದನ್ನು ಕೂಡ ಆದ್ರೆ ಇಲ್ಲಿ ಏನಾಗ್ತಪ್ಪ ಅಂದ್ರೆ 50,800 ಕೂಡ ಮಾರ್ಕೆಟ್ ಹೋಗ್ತದಂತ ಅನ್ಸುತ್ತೆ. ಓಕೆ, ಇಲ್ಲಿಂದ ಕೂಡ ನೋಡ್ರಿ ಇದು ಫಸ್ಟ್ ರೆಸಿಸ್ಟೆನ್ಸ್, ಇದು ಸೆಕೆಂಡ್ ರೆಸಿಸ್ಟೆನ್ಸ್. ಒಂದ್ ವೇಳೆ ಏನಾದ್ರು ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿಗೆ ಸೈಡ್ ಸ್ವಲ್ಪ ಫ್ಲೈಟ್ ಆಗಿ ಓಪನ್ ಆದ್ರೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬೀಳುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಲ್ಲ ಇದು ರೆಸಿಸ್ಟೆನ್ಸ್ ಸಪೋರ್ಟ್ ಇದೇನು ಫ್ಲಿಪ್ ಝೋನ್ ಇದೆಯಲ್ಲ, ಈ ಒಂದು ಫ್ಲಿಪ್ ಝೋನ್ ದಲ್ಲಿ ಮಾರ್ಕೆಟ್ ನಿಂತಿರೋದ್ರಿಂದ ಸ್ವಲ್ಪ ಒಂದು ತಾಸು ಏನಾದ್ರು ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ನೀವು ತಗೋರಿ. ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಮೇಲ್ಗಡೆ ಸ್ವಲ್ಪ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಒಂದು ಸ್ವಲ್ಪ ಮೇಲ್ಗಡೆ ಮಾತ್ರ ಯು ಶೇಪ್ ಅಥವಾ ರೌಂಡ್ ಆಫ್ ಫಿಗರ್ ಕೆಳಗಡೆ ಬರೋದು ಚಾನ್ಸಸ್ ಇದೆ. ಆದ್ರೆ ರೌಂಡ್ ಬಿಲ್ಡಪ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿಂದಲೇ ನೀವು ಆರ್ಡರ್ನ ತಗೋಬಹುದು. ಓಕೆ, ಸ್ವಲ್ಪ ನಾಳೆ ಮಾಡ್ಕೊಂಪ ಅಂದ್ರೆ ತಗೊಂಡು ಪೇಮೆಂಟ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.